ಪತ್ರಿಕಾಗೋಷ್ಠಿಯನ್ನು ಸುದ್ದಿಗೋಷ್ಠಿ ಅಂತ ಕರೆದಂಥ ವಿಚಾರ ಈ ರಾಜ್ಯದಲ್ಲಿ ಅದರಲ್ಲೂ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲೇ ಎಂದೂ ನಡೆಯದೇ ಇರತಕ್ಕಂಥ ಒಂದು ಲೈಂಗಿಕ ಹಗರಣ ಈ ಜಿಲ್ಲೆನಲ್ಲೇ ಆಯ್ತಲ್ಲ ಅಂತಕ್ಕಂಥ ಪಶ್ಚಾತ್ತಲದಲ್ಲಿ ನಾವು ಭಾಳ ದುಃಖದಲ್ಲಿದ್ದೇವೆ. ಭಾಳ ಮನಸ್ಸಿಗೆ ವೇದನೆ ಆಗಿದೆ. ಅದರಲ್ಲೂ ಈ ದೇಶವನ್ನು ಆಳಿದಂಥ ಈ ಜಿಲ್ಲೆಯ ಸಾರ್ವಭೌಮತ್ವವನ್ನು ಹೊಂದಿದ್ದಂಥ ಒಂದು ರಾಜಕೀಯ ಇತಿಹಾಸವನ್ನು ಹೊಂದಿದ್ದಂಥ ಒಂದು ಕುಟುಂಬದ ಇಂದ ಆಯ್ತಲ್ಲ ಇಂಥ ಒಂದು ದುಷ್ಕೃತ್ಯ ಅಂತಕ್ಕಂಥ ನೋವು ನಮಗಿದೆ. ಈ ನೋವನ್ನು ನಾವು ಮರಲಿಕ್ಕೆ ಆಗೋದಿಲ್ಲ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಂಥ ಒಂದು ಸಂದರ್ಭದಲ್ಲಿ ಈ ದುಷ್ಕೃತ್ಯ ನಡೆದಾಗ ನಾವು ಹಾಸನದ ಜಿಲ್ಲೆಯವರು ತಲೆ ತಗ್ಗಿಸಬೇಕಾದಂಥ ಒಂದು ದುಷ್ಕೃತ್ಯ ಇದೆ. ಇಡೀ ಪ್ರಪಂಚದ ಯಾವುದೇ ಮೂಲಲ್ಲಿ ಹೋದ್ರೂ ಇವತ್ತು ಇಡೀ ಪ್ರಪಂಚಕ್ಕೆ ಇದು ಹರಡಿದೆ. ಪ್ರಪಂಚದ ಸುದ್ದಿ ಆಗೋಯ್ತು ಇದು. ಏಕೆಂದರೆ ಇವರು ಆ ದುಷ್ಕೃತ್ಯವನ್ನು ಮಾಡಿದಂಥವರು ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ಆ ವಿದೇಶದಲ್ಲಿ ಎಲ್ಲ ಇದು ಹರಡಿ ಹೋಯಿತು. ಹರಡೋಗಿ ಇಡೀ ಹಾಸನ ಅಂತಕ್ಕಂಥದ್ದು ಏನಪ್ಪ ಅನ್ನೋ ಒಂದು ಕಳಂಕಕ್ಕೆ ಗುರಿಯಾಗಿರ್ತಕ್ಕಂಥ ಒಂದು ಕಳಂಕವನ್ನು ತಂದಿಟ್ಟರು. ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಭೇದವನ್ನು ಮರೆತು ಎಲ್ಲ ಭಾವನೆಗಳನ್ನು ಮರೆತು ಇಂಥ ಒಂದು ಕೃತ್ಯ ನಡಿಬಾರ್ದಾಯಿತು ಅನ್ನೋದನ್ನು ಖಂಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ, ರಾಜಕಾರಣಿಯ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಅದ್ಯಾರೇ ಆಗಿರಲಿ, ಇದರಲ್ಲಿ ನನ್ನವರು ತನ್ನವರು ಅವರು ಇವರು ಅಂತಕ್ಕಂಥ ಭೇದ ಭಾವ ಬೇಡ. ಇದು ನಾವು ತಲೆ ತಗ್ಗಿಸ್ತಕ್ಕಂಥ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದೋಗಿ. ಅದರಲ್ಲೂ ಲೈಂಗಿಕ ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನು ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂಥ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ, ಭಾರತ ದೇಶದ ಜನ ತಲೆ ತಗ್ಗಿಸೋವಂಥ ಪರಿಸ್ಥಿತಿಗೆ ಬಂತಲ್ಲ. ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಇವತ್ತು ಕಡಿಮೆ ವಿಚಾರನ ಇದು. ಯಾರ ಕೃತ್ಯನ ಎಸಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು. ಆದರೆ ಮಾಡಿದಂಥ ಹೀನ ಕೃತ್ಯವನ್ನು ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರ ಪ್ರಪಂಚಕ್ಕೆ ತಂದು ಕೆಡುವಂಥ ದುಸ್ಥಿತಿಯನ್ನು ತಂದೊಡ್ಡಿದ್ರಲ್ಲ, ಅದನ್ನು ನಾವು ಮನುಷ್ಯರಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಘಟನೆ ನಡೆದೋಗ್ತವೆ. ಇಂಥವು ನಡೆದೋದಂಥ ಘಟನೆ ಅಲ್ಲಿ ಮರ್ತೋಗುತ್ತೆ. 4 ಗೋಡೆ ಮಧ್ಯದಲ್ಲಿ ಮುಗಿದೋಗುತ್ತೆ ಅದು. ಆದರೆ 4 ಗೋಡೆ ಮಧ್ಯವನ್ನು ಬಿಟ್ಟು ತಲುಪಲಿಕ್ಕೆ ಕಾರಣ ಏನು?